ನಮಸ್ಕಾರ. ಕನ್ನಡ ಟೆಕ್ ಲೈಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಯುಟೆಲಿ ವೆಂಚರ್ಸ್ ಯುರಿಕಾ ಬ್ಲ್ಯಾಕ್ ಎನ್ನುವ ಫೋನ್ ಲಾಂಚ್ ಮಾಡಿದೆ. ಅದರಲ್ಲೇನೋ ಚೆನ್ನಾಗಿ ಏನೂ ಇಲ್ಲ, ಅದಕ್ಕಿಂತ ನೀವು ಶಾಮಿಯ ಫೋನ್ ತಗೊಳೋದೇ ಬೆಟರು. ಹಾಗೆ ನೀವು ಭಾರತವು ಇಂಟರ್ನೆಟ್ ಸ್ಪೀಡ್ನ ಗ್ಲೋಬಲ್ ರ್ಯಾಂಕಿಂಗ್ನಲ್ಲಿ 89ನೇ ಸ್ಥಾನ ಪಡ್ಕೊಂಡಿದೆ. ಅದರಲ್ಲಿ ಸೌತ್ ಕೊರಿಯಾವು 28.6 Mbps ನೊಂದಿಗೆ ಮೊದಲ ಸ್ಥಾನದಲ್ಲಿದೆ ಎವರೇಜ್ ಸ್ಪೀಡ್ನಲ್ಲಿ. ಹಾಗೆ ದುಬೈನಲ್ಲಿ ರೋಬೋಟ್ ಪೊಲೀಸ್ಗಳು ಬಂದಿವೆ. ಅಂದರೆ ನೀವಿಲ್ಲಿ ನೋಡ್ತಿರೋ ಹಾಗೆ ಇದು 24 ಗಂಟೆ ಕೂಡ ಕೆಲಸ ಮಾಡಲಿದೆ. ಎಲ್ಲಾದರೂ ಒಂದು ಬ್ಯಾಗ್ ಬಿದ್ಕೊಂಡಿದೆ, ಅದನ್ನು ಆಟೋಮೆಟಿಕಲಿ ಸ್ಕ್ಯಾನ್ ಮಾಡಲಿದೆ. ಹಾಗೆ ಫೇಸನ್ನು ರೆಕಗ್ನೈಸ್ ಮಾಡಲಿದೆ. ಅಂದರೆ ಎಲ್ಲಾದರೂ ವಾಂಟೆಡ್ ಕ್ರಿಮಿನಲ್ಸ್ಗಳು ಅಂದರೆ ಹೀಗೆ ತಿರುಗಾಡ್ತಿರ್ತವೆ, ಅಂದರೆ ಪೊಲೀಸರು ಅವರನ್ನು ಬಿಡ್ಬೋದು. ಆದರೆ ಆ ರೋಬೋಟ್ನ ಕ್ಯಾಮ್ರಾ ಮುಂದೆ ಬಂದರೆ ಅವರನ್ನು ವಾಂಟೆಡ್ ಅವರು ಬಂದರೆ ಅದು ಡೈರೆಕ್ಟ್ ಆಗಿ ಮೇನ್ ಪೊಲೀಸ್ ಸ್ಟೇಷನ್ಗೆ ಅಥವಾ ಅಲ್ಲಿ ರಿಪೋರ್ಟ್ ಮಾಡಲಿದೆ. ಮತ್ತೆ ಇದರಲ್ಲಿ ನಿಮ್ಮ ಬ್ಯಾಗ್ ಸ್ಕ್ಯಾನಿಂಗ್ ಎಲ್ಲ ಅಳವಡಿಸಲಾಗಿದೆ. ಇದು ಕೂಡ ಒಳ್ಳೆಯ ವಿಷಯ. ನಮ್ಮ ಇಂಡಿಯಾದಲ್ಲಿ ಕೂಡ ಈ ಥರ ರೋಬೋಟ್ಸ್ಗಳು ಬರಬೇಕು. ಹಾಗೆ ಗೂಗಲ್ ಎಲ್ಲೋದಲ್ಲಿ ಈಗ ನೀವು ನಿಮ್ಮದೇ ಆದ ಜಿಪ್ಸ್ಗಳನ್ನು ರೆಕಾರ್ಡ್ ಮಾಡಿ ನೀವು ಸೆಂಡ್ ಮಾಡಬಹುದಾಗಿದೆ. ಒಂದು ಹೊಸ ಅಪ್ಡೇಟ್ ಬಂದಿದೆ. ಹಾಗೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ S8 ನಲ್ಲಿ 6GB ರ್ಯಾಮ್ ಪ್ಲಸ್ 128GB ಸ್ಟೋರೇಜ್ ಎನ್ನುವ ಸ್ಟೋರೇಜ್ನ ಫೋನ್ ಕೂಡ ಬಂದಿದೆ. ಇದರ ಬೆಲೆ 75,000 ರೂಪೀಸ್ ಆಗಿರ್ತಾರೆ ಇಂಡಿಯಾದಲ್ಲಿ. ಹಾಗೆ OnePlusನಿಂದ ಸುದ್ದಿ ಬಂದಿದೆ ಏನಂದರೆ OnePlus 5 ಅದೇನು ಹೇಳ್ತಾರೆ ಅಂದರೆ ಅವರು ಸ್ಲಿಮೆಸ್ಟ್ ಫ್ಲಾಗ್ಶಿಪ್ ಫೋನ್ ಅಂತ ಅವರು ಹೇಳ್ತಾರೆ. ಅಂದರೆ ಆ ಫೋನಿನ ಥಿಕ್ನೆಸ್ ಭಾರಿ ಕಡಿಮೆ ಆಗಲಿದೆ ಅಂತ. ಹಾಗೆ ಯೂಟ್ಯೂಬ್ ಆ್ಯಪ್ನ ಹೊಸ ಅಪ್ಡೇಟನ್ನು ನೀವು ನೋಟಿಸ್ ಮಾಡ್ತಿರ್ಬೋದು. ಹೊಸ ಅಪ್ಡೇಟ್ ಈಗ ಹೋಮ್, ಟ್ರೆಂಡಿಂಗ್, ಸಬ್ಸ್ಕ್ರಿಪ್ಷನ್ ಎಲ್ಲ ಕೆಳಗಡೆ ಬಂದಿದೆ ಯೂಟ್ಯೂಬ್ ಆ್ಯಪ್ನಲ್ಲಿ. ಹಾಗೆ ಇಂಡಿಯಾದ ಟ್ಯಾಬ್ ಮಾರ್ಕೆಟ್ ಏನಂದರೆ ಟ್ಯಾಬ್ಲೆಟ್ ಮಾರ್ಕೆಟ್ ಡೌನ್ ಆಗ್ತಾ ಇದೆ ಅಂತ ಒಂದು ಸರ್ವೆ ಹೇಳಿದೆ. ಮೊದಲನೇ ರ್ಯಾಂಕಲ್ಲಿ ಸ್ಯಾಮ್ಸಂಗ್ ಇದೆ ಇಂಡಿಯಾದಲ್ಲಿ. ಹಾಗೆ ಸೆಕೆಂಡಲ್ಲಿ ಡೇಟಾವಿಂಡ್ ಎನ್ನುವ ಕಂಪನಿ. ಹಾಗೆ ಮೂರನೇ ರ್ಯಾಂಕಲ್ಲಿ ಲೆನೋವೊ ಇದೆ. ಇದು ಮಾರ್ಕೆಟ್ ಕೂಡ ಡೌನ್ ಆಗ್ತಿದೆ. ಅಂದರೆ ಟ್ಯಾಬ್ಲೆಟ್ಸ್ಗಳನ್ನು ಬಾರ್ ಜನ ಯಾಕೋ ಪರ್ಚೇಸ್ ಮಾಡೋದಿಲ್ಲ. ನನಗೆ ತಿಳಿಸಿ, ನೀವು ಫಸ್ಟ್ ಟ್ಯಾಬ್ಲೆಟ್ ಯಾವಾಗ ಪರ್ಚೇಸ್ ಮಾಡಿದ್ರಿ ಅಥವಾ ಪರ್ಚೇಸ್ ಮಾಡಿದ್ರೋ ಇಲ್ವಾ ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ಮ್ಯಾಕ್ಬುಕ್ ನಿಮಗೆ ಇಷ್ಟ ಆಗಿದ್ರೆ ಈ WWDCಯಲ್ಲಿ ವರ್ಲ್ಡ್ ವೈಡ್ ಡೆವಲಪರ್ ಕಾನ್ಫರೆನ್ಸಲ್ಲಿ ಆ್ಯಪಲ್ ಹೊಸ ಮ್ಯಾಕ್ಬುಕ್ಗಳನ್ನು ಅನ್ವೀಲ್ ಮಾಡಲಿದೆ. ಹಾಗೆ ಊಬರ್ ಕೆಫೆ ನೀವು ಯೂಸ್ ಮಾಡ್ತಿದ್ರೆ ಅದರಲ್ಲಿ ಈಗ ನೀವು UPI ನೊಂದಿಗೆ ಪೇಮೆಂಟನ್ನು ಮಾಡಬಹುದು. UPI ID ಇರ್ತದೆ, ನಿಮಗೆಲ್ಲರಿಗೂ ಗೊತ್ತೇ ಇರ್ಬೋದು. ಅದನ್ನಾಗಿ ನೀವು ಪೇಮೆಂಟ್ ಮಾಡಬಹುದು. ಇಂಡಿಯಾದಲ್ಲಿ ಈಗ ಇಂಡಿಯನ್ ಮೊಬೈಲ್ ವರ್ಲ್ಡ್ ಕಾಂಗ್ರೆಸ್ 27ರಿಂದ 29ನೇ ಸೆಪ್ಟೆಂಬರ್ ತನಕ ನಡೆಯಲಿದೆ. ಇದರಲ್ಲಿ ಟೆಕ್ನಾಲಜಿಯ ಸ್ಟಾರ್ಟಪ್ಸ್, ಇನ್ವೆನ್ಷನ್ಸ್ಗಳು ಎಲ್ಲ ನಿಮಗೆ ಉಚಿತವಾಗಿ ಕಾಣಿಸಲಿದ್ದಾರೆ. OnePlus 3ಗೆ ಮತ್ತು OnePlus 3Tಗೆ ಆಂಡ್ರಾಯ್ಡ್ ಓನ ಅಪ್ಡೇಟ್ ಸಿಗಲಿದೆ ಅಂತ OnePlus ಅಫಿಷಿಯಲ್ ಹೇಳಿದೆ. ಇವತ್ತಿನ ಈ ಟೆಕ್ ನ್ಯೂಸ್ ಇಷ್ಟಕ್ಕೆ ನಾನು ಮುಗಿಸ್ತೀನಿ. ಹಾಗೆ ಇನ್ನಿತರ ಟೆಕ್ ನ್ಯೂಸ್ಗಳಿಗೆ, ಲೇಟೆಸ್ಟ್ ವಿಡಿಯೋಸ್ಗಳಿಗೆ ನೀವು ನಮ್ಮ ಕನ್ನಡ ಟೆಕ್ ಲೈಟ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.